ಕ್ಷೇತ್ರದ ಶಾಸಕ ಇದ್ದಾರೆ ಮುನಿರತ್ನಮ್ಮ. ಮಾತಾಡ್ತಕ್ಕಂಥ ಒಂದು ಆಡಿಯೋ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿದ್ವಿ. ಬಹುಶಃ ಅದು ಬಳಸಿರ್ತಕ್ಕಂಥ ಪದ ಮತ್ತು ಭಾಷೆ ಇದೆಯಲ್ಲ, ಅದು ತುಂಬ ಒಂದು ಏನು ಜಾತಿಯ ಒಂದು ಭಾವನೆ ಆದಮೇಲೆ ತುಂಬ ತುಳ್ಕಾಡ್ತಾ ಇದೆ. ಅದರಿಂದ ಆತ್ಮ ಶಾಸನ ಆಗೋದಕ್ಕೆ ನಾಲಾಯಕ ಅಂತ ನಾವು ಕನ್ನಡದಲ್ಲಿ ಭಾವಿಸ್ತದೆ. ಏನು ಒಂದು ಸಮುದಾಯದ ಒಂದು ಅಸ್ತಿತ್ವವನ್ನು ಪ್ರಶ್ನೆ ಮಾಡೋಂಥ ಒಂದು ಸಮುದಾಯದ ಸ್ವಾಭಿಮಾನವನ್ನೇ ಕೆಡ್ಕೊಂತ ವಿಚಾರ ಏನೇ ಇದೆ, ಆ ಥರ ಒಂದು ಮಾತುಗಳನ್ನು ಆಡಿದರೆ ಇದು ಕರ್ನಾಟಕ ಸೇನಾ ಸಮಿತಿ ಅದನ್ನು ಖಂಡನೀಯವಾಗಿ ಘಂಟಾಘೋಷವಾಗಿ ಕಳಿಸ್ತದೆ. ವಿರುದ್ಧವಾಗಿ PA ಆ್ಯಕ್ಟ್ ಆಗಬೇಕು, ಅವನ್ನ ಬೆಂಗಳೂರು ನಗರ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು, ಅವನ ಆಸ್ತಿ ಏನಿದೆ ಮುಟ್ಟುಗೋಲು ಹಾಕಬೇಕು. ಈಗಾಗಲೇ ಆತನ ಮೇಲೆ FIRಗಳಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಒಂದು ಸಮುದಾಯವನ್ನು ವಲಯ ಅಂತ ಸಂಬೋಧನೆ ಮಾಡಿ ಮಾತಾಡ್ತಕ್ಕಂಥದ್ದು ನಡೆದಿದ್ರೆ ಕೂಡ ಈ ಪೊಲೀಸ್ ಇಲಾಖೆ ಇದುವರೆಗೂ ಆತನ ಮೇಲೆ ಕೇಸ್ ದಾಖಲಿಸಿ ಆತನ ಅರೆಸ್ಟ್ ಮಾಡಿದಿರ ಬಂಧಿಸ್ತೀರ ಇರತಕ್ಕಂಥದ್ದು ತುಂಬ ವಿಷಾದನೀಯ. ಸಾಮಾಜಿಕ ಜಾಲತಾಣದ ಒಂದು ಸುದ್ದಿಯನ್ನು ಪೊಲೀಸ್ ಇಲಾಖೆ ಇದನ್ನು ಸೈಬರ್ ಕ್ರೈಮ್ ಅಂತೇಳಿ ಪರಿಗಣಿಸಬೇಕು. ಅದನ್ನು ಬಳಸಿರ್ತಕ್ಕಂಥ ಪದ ಏನಿದೆ ಅದ್ರ ಮೇಲೆ ಆಮೇಲೆ PA ಕಾಯ್ದೆ ಹಾಕಬೇಕು. ಮತ್ತು ಏನು ಬೆದರಿಕೆ ಹಾಕಿದ್ದಾರೆ ಅದಕ್ಕೆ ಆತನ ಮೇಲೆ ಒಂದು ಗೂಂಡ ಕಾಯ್ದೆಯನ್ನು ಅಟ್ಯಾಕ್ ಮಾಡಬೇಕು, PCR ಹಾಕಬೇಕು. ಮತ್ತು ಯಾವುದೋ ದುಡ್ಡು ನಾನು ಕೊಡಬೇಕಾದ್ರೆ ಕೊಟ್ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಏನೋ ಒಂದು ಒತ್ತಡ ಇದೆ, ಅದು ಏನಂತ ಅದ್ರ ಬಗ್ಗೆ ವಿಚಾರ ಆಗಬೇಕು. ಮತ್ತು ಆ ಸಂಬೋಧನೆ ಮಾಡೋ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ಕೂಡ ಅದನ್ನು ಏಕವಚನದಲ್ಲಿ ಮಾತಾಡಿದರೆ ಆ ವಿಚಾರನೂ ಕೂಡ ತಾವು ತಗೊಂಡು ಆದ ಮೇಲೆ ಈ 4 ಅಂಶಗಳನ್ನು ಯಾವ ಘಟನೆಗಾಗಿ ಅದು ಈ ಥರ ಮಾತಾಡಿದ್ದಾರೆ, ಯಾರ ಜೊತೆಯಲ್ಲಿ ಯಾರು ಜೀವರಾಗಿದ್ದಾರೆ, ಯಾರು ಇವ್ರ ಬಗ್ಗೆ ಸಂಭಾಷಣೆಯನ್ನು ಧ್ವನಿ ಮುದ್ರಣ ಮಾಡಿದವರು ಯಾರು, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದುಬಿಟ್ಟವರು ಯಾರು, ಈ ಒಂದು ಸಮುದಾಯದ ಇಡೀ ರಾಜ್ಯದಲ್ಲಿ ಸ್ವಾಭಿಮಾನವನ್ನು ಕೆಣಕಿ ಅವರಿಗೆ ಅಪಮಾನಕ್ಕೀಡಾದಂಥ ಒಂದು ಸಂದೇಶನ ಸಮಾಜ ಜಾಲತಾಣಗಳಲ್ಲಿ ಈ ಥರ ಆಗೋದಕ್ಕೆ ಕಾರಣಕರ್ತರು ಯಾವುದು ಅನ್ನೋದನ್ನು ಗೃಹ ಇಲಾಖೆಯವರು ಸಮಗ್ರವಾಗಿ ತನಿಖೆ ಮಾಡಿ ಆ ಚೆಲುವರಾಜ್ ಆಗ್ಬೋದು, ಮುನಿರತ್ನಮ್ಮ ಆಗ್ಬೋದು, ಮತ್ತು ಯಾರು ವಸಂತ್ ಕುಮಾರು ಇವ್ರು ಯಾರಾಗಿದ್ದಾರೆ ಇವನ್ನೆಲ್ಲರನ್ನು ಅಟ್ರಾಸಿಟಿ ಕಾಯ್ದೆ ಹಾಕಬೇಕು, ಗೂಂಡ ಕಾಯ್ದೆ ಹಾಕಬೇಕು, ಅವ್ರ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು, ಅವ್ರ ಆಸ್ತಿ ಮುಟ್ಗೋಲು ಮಾಡಬೇಕು. ಅದು ಶಾಸಕ ಸ್ಥಾನದಲ್ಲಿ ಒಂದೇ ಒಂದು ಕ್ಷಣ ಕೂಡ ಅದು ಇರೋದಕ್ಕೆ ಆಧಾರಲ್ಲ ಅಂತ ಒಬ್ಬನ ಇಡೀ ಅವ್ರ ಶಾಸಕ ಸ್ಥಾನನ ಅನಾಥಗೊಳಿಸ್ಬೇಕಂತೇಳಿ ಕರ್ನಾಟಕ ಸಂಸ್ಥೆ ಮುಖಾಂತರ ಕರೆ ಮಾಡ್ತೀನಿ. ಈಗಾಗಲೇ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಚಳುವಳಿಯ ಮುಖಂಡರಿಗೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅದರ ವಿರುದ್ಧವಾಗಿ ದೂರು ಕೊಟ್ಟು FIR ದಾಖಲೆ ಅಂತೇಳಿ ಸೂಚನೆಯನ್ನು ಕೂಡ ಇಡೀ ರಾಜ್ಯ ಸಮಿತಿಗೆ ನಾವು ಸಂದೇಶನ ನೀಡಿದ್ದೀವಿ. ಎಲ್ಲ ಕಡೆ ಯಾಕಂತಂದರೆ ಪದೇ ಈ ರೀತಿ ನಮ್ಮನ್ನು ಅಪಮಾನಕ್ಕೆ ಒಳಗಾಗೋದು, ಅಸ್ಪೃಶ್ಯತೆ ಮನೋಭಾವದಿಂದ ನಮ್ಮನ್ನು ಆಡೋದು, ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ಬಗ್ಗೆ ಹೇಳ್ಸೋದು, ಈ ಥರ ಮಾಡ್ತಾರದು ಸಮಂಜಸವಲ್ಲ. ಇದಕ್ಕೆ ಸಮಗ್ರವಾದಂಥ ಒಂದು ಪರಿಹಾರ ಕಂಡುಹಿಡಿಬೇಕು. ಮುನಿರತ್ನದ ಮೇಲೆ ಏನು ಪೊಲೀಸ್ ಇಲಾಖೆ ಸುಮೂಟು ಸ್ವಯಂ ಅಪರಾಧದಲ್ಲಿ ಕೇಸ್ ದಾಖಲೆ ಮಾಡಬೇಕು, ಅದನ್ನ ಕೂಡಲೇ ಬಂಧಿಸಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದಂತ ಕರ್ನಾಟಕ ಜನಸಂಘ ಸಮಿತಿ ಇತರ ಚಳವಳಿಗಳೊಂದಿಗೆ ಅದ್ರ ವಿರುದ್ಧವಾಗಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ಅದನ್ನು ಮಾತಾಡಿರ್ತಕ್ಕಂಥ ಪದಾರ್ಥವನ್ನು ಕ್ಷಮೆ ಯಾಚಿಸಬೇಕು. ಇಡೀ ರಾಜ್ಯದ ಜನತೆ ಕ್ಷಮೆ ಯಾಚಿಸಬೇಕು, ಅದನ್ನು ವಾಪಸ್ ಪಡೆಯಬೇಕು. ಅದ್ರ ಮೇಲೆ ಕೇಸ್ ದಾಖಲಿಸಿ ಅದನ್ನ ಇಮಿಡಿಯೇಟ್ ಬಂಧಿಸಬೇಕು. ಅದನ್ನ ಶಾಸಕರನ್ನ ಅನರ್ಹಗೊಳಿಸಬೇಕು. ಇಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೀಡಬೇಕು.